ಶರಣು ಶರಣು ಅಯ್ಯ. ಆ ತರ ನೋಡ್ಬೇಡಿ ನನ್ನ. ನಾನೇನು ಮಾಲೆ ಹಾಕಿ ಯಾತ್ರೆಗೆ ಹೊರಡ್ತಾ ಇಲ್ಲ. ವೇಷ ಕಟ್ಟಿದ್ದೇನೆ. ಈ ವೇಷ ವೇಷ ಇರುವಾಗ ಆತ ನನ್ನ ವ್ಯಕ್ತಿ ಅಂತ ಗೊತ್ತಿದ್ರು ಅವನನ್ನ ಶರಣು ಮಾಡಿ ಅದಕ್ಕೆ ಸೇರಿಸ್ಬಿಟ್ರಿ. ಪರವಾಗಿಲ್ಲ, ನನಗೇನು ನಷ್ಟವಿಲ್ಲ. ಮುಂದೈತಿ ನಿನಗೆ ಕಷ್ಟ. ಬಾದ್ಶಾ, ಭಗವಾನ್ ಬಾದ್ಶಾ, ಇಷ್ಟೊತ್ತು ನಿನ್ ಹುಡುಗನ ಹತ್ರ ನಿನ್ನ ಬಗ್ಗೆನೇ ಕೇಳ್ತಾ ಇದ್ದ. ನಿನ್ನ ಅಡ್ಡ ಯಾವುದು? ನೀನ್ ಮಾಡ್ತಾ ಇರೋ ಅವ್ಯವಹಾರಗಳನ್ನ ಡೀಟೇಲ್ ಆಗಿ ಡಿಪಾರ್ಟ್ಮೆಂಟಿಗೆ ಸಾಕ್ಷಿ ಹೇಳು ಅಂದೆ. ಬಾಯಿ ಬಿಡ ಅಂದ್ಬಿಟ್ಟು ಅದಕ್ಕೆ ಬಾಯಿಗೆ ಮಣ್ಣಾಕ್ಬಿಟ್ಟು ಏನೋ ಹೆಣ ಎತ್ಕೊಂಡು ಹೋಗೋಕ್ ಬಂದ್ಯಾ? ಮಿಸ್ಟರ್ ಬಾದ್ಶಾ, ಅವನ್ ಗುಂಡಿ ಪಕ್ಕನೆ ನನ್ನ ಗುಂಡಿನ ತೊಳ್ಕೊಂಡು ಕಾಯ್ಕೊಂಡು ನೀನು ಮಲ್ಗೋಕೆ. ಸಾಯಿಬರು ತುಂಬಾ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಗುಂಡಿ ತೋಡ್ಕೊಂಡು ಕಾಯ್ತಾ ಇರೋದು ಹಾಗೆ ಗುಂಡಿ ತೋಡುವನಲ್ಲ, ಚಡ್ಡ ಹೊಡುವನು. ಆನೆ ಅಂತೆ ಆನೆ. ಚಿಕ್ಕ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕರಾಳ ಕೊಪ್ಪಕ್ಕೆ ತಳ್ತಾರ ನೀನು. ಆನೆ ಬಗ್ಗೆ ಮಾತಾಡ್ತಾ ಇದೀರ ಬೋಸಡಿ ಮಗಳ. ಪಾಪ ಏನು ಅರಿಯದ ಪುಟ್ಟ ಗಂಡ ಮಗಳನ್ನ ಭಿಕ್ಷೆ ಬಿಡೋಕೆ ಹಾಕಿ ದುಡ್ಡಲ್ಲಿ ನಿನ್ನ ಹೊಟ್ಟೆಗೆ ಅನ್ನ ಬೇಯಿಸ್ಕೊತಾ ಇದ್ದಿಲ್ಲ. ನೀನು ಒಬ್ಬ ಗಂಡ. ಈ ನಿನ್ನ ಆಟ ನಿಲ್ಲಿಸ್ಬೇಕು ಅಂತಾನೆ ಈ ಊರಿಗೆ ಬಂದಿರೋ ನಾನು. ವಿಷವರ್ತುಲದಲ್ಲಿ ವಿಷಜಂತುವಾಗಿ ಹುಟ್ಟಿರುವ ಮತ್ತೆ ನಿನಗೆ ಬಂದು ಕುಕ್ಕುತ್ತಾನೋ ಆ ನಿನ್ನ ವಿಷ. ಹೆಗಲ ಮೇಲೆ ಸ್ಟಾರ್ ಇದೆ, ಯೌವನ ಇದೆ, ಅಧಿಕಾರ ಇದೆ. ಗರ್ವದಿಂದ ಮೆರಿಬೇಡ. ಈ ಪ್ರೋತ್ಸಾಹ ಅದನ್ನೆಲ್ಲವನ್ನು ಮೀರಿ ಬಂದವ. ನನ್ನೆದುರು ನೀನೊಬ್ಬ ಏಕಶ್ಚಿತ್ ಬಚ್ಚ. ನಿನ್ನೆ ಪೊಲೀಸ್ ಗಿರಿಯೇನಿದ್ರು ಬೀದಿಯಲ್ಲಿ ಹೋಗೋ ದಾಸನ ಹತ್ರ ಇಟ್ಕೋ. ಒಮ್ಮೆ ಗರ್ಜಿಸಿದರೆ ಇಡೀ ವಿಧಾನಸೌಧವೇ ಗೊಡಗೊಡ ಅಂತ ನಡೆದು ಹೋಮ್ ಮಿನಿಸ್ಟರ್ ಹುಟ್ಟ ಪಟ್ಟಲ್ಲಿ ಓಡಿ ಬರ್ತಾರೆ. ಇಡೀ ವಿಧಾನಸೌಧವನ್ನ ಚದುರಂಗ ಕೊಂಡಿದ್ದೀರಿ ಕಣ. ನನ್ನ ಎದುರು ಹಾಕಿಕೊಳ್ಳಕ್ ಬಂದವರನ್ನೆಲ್ಲ ಸಮಾಧಿ ಮಾಡಿಬಿಟ್ಟು ಅಂಥದ್ರಲ್ಲಿ ನೀನು ನನಗೆ ಚದುರಂಗದ ಆಟದ ಸುತ್ತಲೂ ಸೈನಿಕರ ನಿಂತ್ಕೊಂಡಿರೋ ರಾಜ ಅಂತ ಮೆರಿಬೇಡ. ಎಷ್ಟು ದಿನ ಆಟ ಆಡ್ತೀಯೋ ಕೊನೆಗೊಂದು ದಿನ ನಿನ್ನನ್ನ ಮಟ್ಟ ಹಾಕಿ ಚಟ್ಟ ಕಟ್ಬಿಡ್ತೀನಿ.